ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ಮೈಸೂರಿನ ಫೇಮಸ್ ರೈಲ್ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಇಫ್ ಯು ಆರ್ ಎ ಟ್ರೈನ್ ಲವರ್ ಆರ್ ಹಿಸ್ಟ್ರಿ ಲವರ್, ದಿಸ್ ಪ್ಲೇಸ್ ಈಸ್ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್. ಬನ್ನಿ, ಇಲ್ಲಿ ಟಿಕೆಟ್ ಪ್ರೈಸು ಪರ್ ಹೆಡ್ 50 ರುಪೀಸು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ, ಯಾಕೆಂದರೆ ಟ್ರೈನ್ ರೈಡ್ ಬೇರೆ ಇರುತ್ತಲ್ವ, ಅದಕ್ಕೋಸ್ಕರ. ರೈಲ್ ಮ್ಯೂಸಿಯಂ 1979ನಲ್ಲಿ ಓಪನ್ ಆಗಿರೋದು. ಇಂಡಿಯನ್ ರೈಲ್ವೇಸ್ ಹಿಸ್ಟ್ರಿನ ತುಂಬ ಚೆನ್ನಾಗಿ ಶೋಕೇಸ್ ಮಾಡಿದ್ದಾರೆ ಇಲ್ಲಿ. ನಿಜ ಹೇಳಬೇಕಂದ್ರೆ ಈ ಪ್ಲೇಸ್ ಹಿಸ್ಟ್ರಿ ಲವರ್ಸ್ಗೆ ಮಾತ್ರ ಅಲ್ಲ, ಫ್ಯಾಮಿಲಿ ಜೊತೆ ಬಂದರೂ ಫ್ರೆಂಡ್ಸ್ ಜೊತೆ ಬಂದರೂ ಎಂಜಾಯ್ ಮಾಡಬಹುದು. ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ವಿಂಟೇಜ್ ಸ್ಟೀಮ್ ಇಂಜಿನ್, ಓಲ್ಡ್ ಲೋಕೋಮೋಟಿವ್ಸ್ ಮತ್ತು ಆಂಟಿಕ್ ರೈಲ್ವೆ ಕೋಚಸ್ಸು ಕಾಣಿಸುತ್ತೆ. ಇವೆಲ್ಲ ನೋಡಿದ್ರೆ ಆ ಕಾಲದಲ್ಲಿ ಇಂಜಿನಿಯರಿಂಗ್ ಎಷ್ಟು ಅಮೇಝಿಂಗ್ ಇತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿರುವ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಅಂದರೆ ಮೈಸೂರು ಮಹಾರಾಜ ರಾಯಲ್ ಕೋಚ್. ಈ ಕೋಚ್ ಒಳಗೆ ಬೆಡ್ರೂಮ್, ಡೈನಿಂಗ್ ಏರಿಯಾ, ರಾಯಲ್ ಇಂಟೀರಿಯರ್ಸ್ ಎಲ್ಲ ಇದೆ. ಮಹಾರಾಜರು ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಹೇಗೆ ಇರಬಹುದು ಅಂತ ಇಮ್ಯಾಜಿನ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಕಿಡ್ಸ್ಗೆ ಮಾತ್ರ ಅಲ್ಲ, ಅಡಲ್ಟ್ಸ್ಗೂ ಫೇವ್ರೆಟ್ ಅಟ್ರಾಕ್ಷನ್ ಅಂದರೆ ಟಾಯ್ ಟ್ರೈನ್ ರೈಡ್. ಸ್ಮಾಲ್ ರೈಡ್ ಆದರೂ ತುಂಬ ಫನ್ ಎಕ್ಸ್ಪೀರಿಯನ್ಸ್. ಓವರ್ ಆಲ್ ಈ ಪ್ಲೇಸ್ ತುಂಬ ಪೀಸ್ಫುಲ್, ಎಜುಕೇಷನಲ್ ಆ್ಯಂಡ್ ಫೋಟೋಜೆನಿಕ್. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಅಥವಾ ಸೋಲೋ ಟ್ರಿಪ್ಗೆ ಬಂದರೂ ನಿಮಗೆ ಬೋರ್ ಆಗಲ್ಲ. ಸೊ ಮೈಸೂರಿಗೆ ಬಂದರೆ ರೈಲ್ ಮ್ಯೂಸಿಯಂನ ಮಿಸ್ ಮಾಡಬೇಡಿ ನೀವು.
ಮಾಡಿದ್ದಾರೆ, ಮೇಲೆ ಹತ್ತಿ ಹೋಗಿ ನೋಡೋದು. ಇಲ್ಲಿ ಫುಲ್ ನಿಂತ್ಕೊಂಡು ನೋಡಿದ್ರೆ ಮೈಸೂರು ಫುಲ್ ಕಾಣಿಸುತ್ತೆ. ಮೈಸೂರು ಚಾಮುಂಡಿ ಬೆಟ್ಟ, ಲಲಿತ್ ಮಹಲು, ಚರ್ಚು ಎಲ್ಲ ಕಾಣಿಸುತ್ತೆ. ಫೋಟೋಗ್ರಾಫ್ಸ್ ಮತ್ತು ಇಂಡಿಯನ್ ರೈಲ್ವೆ ಎವಲ್ಯೂಷನ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಇದೆ. ಹಿಸ್ಟ್ರಿ ಇಷ್ಟಪಡೋರ್ಗೂ ಇದು ಪರ್ಫೆಕ್ಟ್ ಪ್ಲೇಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.